ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಕಿರಣ್ ಅವರು ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಈಗಾಗಲೇ ನಾವು ಸಾಂಸ್ಕೃತಿಕ ನಗರಿ ಮೈಸೂರಿನವರು, ಮೈಸೂರಿನ ಪ್ರಮುಖ ಪ್ರವಾಸಿ ತಾಣ ಅಂತ ಅಂದ್ರೆ ಅದರಲ್ಲಿ ಒಂದು KRS ಬೃಂದಾವನ, ಅಲ್ಲಿನ ಅವ್ಯವಸ್ಥೆಯನ್ನ ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತೆ ಸರ್. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಕಸಗಳ ರಾಶಿ ಇದೆ, ಪ್ಲಾಸ್ಟಿಕ್ ಗಳ ಮಯ ಇದೆ, ಎಲ್ಲಿ ನೋಡಿ ಬರೀ ಕಸ ಕಸ ಕಸ. ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ KRS ಮೇಲೆ? ಈ ನಡೀತಾ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಿಗಳ ಹಿಡಿತ ತಪ್ಪೋಗಿದೆ. ಅಧಿಕಾರಿಗಳು ಯಾರ ಮಾತು ಕೇಳೋಂತ ಸ್ಥಿತಿಲಿಲ್ಲ. ಅವ್ರದೇ ಪಾರುಪತ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿ ತನ್ನದೇ ಆದಂತ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂತ KRS ಅಣೆಕಟ್ಟಿನ ಅಕ್ಕಪಕ್ಕ ಈ ಅಸ್ವಚ್ಛತೆ ಕಾಣ್ತಾ ಇದೆ ಅಂತ ಅಂದ್ರೆ ಅಲ್ಲಿನ ಅಧಿಕಾರಿಗಳು AWEಗಳು ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಬರೀ ಮೋಜು ಮಸ್ತಿ ಮಾತ್ರ ಸೀಮಿತ ಆಗಿದ್ದಾರೆ. ಅಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ರೂಪುರೇಷೆಗಳು ಮಾಡ್ತಾ ಇಲ್ಲ. ಇವತ್ತು DK ಶಿವಕುಮಾರ್ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನ ಉನ್ನತ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ಬೇಕು ಅಂತ ಕೋಟಿಗಟ್ಟಲೆ ಅನುದಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆದ್ರೆ ಈಗಿರ್ತಕ್ಕಂತ ಪರಿಸರವನ್ನೇ ಉತ್ತಮವಾಗಿ ನಿರ್ವಹಣೆ ಮಾಡದಂತೆ ಅಸ್ವಚ್ಛತೆ ಕಾಣ್ತಾ ಇದೆ. ದೇಶ ವಿದೇಶಗಳಿಂದ ಇಲ್ಲಿಗೆ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಆಗಮಿಸ್ತಾ ಇದ್ದಾರೆ. ಈಗ ದಸರಾ ಸೀಸನ್, ಈಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರ್ತಾರೆ. ಅಲ್ಲಿ ಇನ್ನೂ ಉತ್ತಮವಾದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿ ಅಧಿಕಾರಿಗಳನ್ನ KDP ಸಭೆಯಲ್ಲಿ ಅವರು ತರಾಟೆಗೆ ತಗೋಬೇಕು. ಸ್ಥಳೀಯ ಶಾಸಕರು ಅಲ್ಲಿಗೆಲ್ಲ ಸರಿಯಾಗಿ ಭೇಟಿಗಳನ್ನ ನೀಡ್ತಾ ಇಲ್ಲ. ಆದ ಕಾರಣ ಇದು ಹೆಚ್ಚಿನ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ ಮೇಡಮ್. ಇನ್ನು ಸರ್, ಇನ್ನು ಸ್ಥಳೀಯ ಶಾಸಕರು ಅಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡರಿದ್ದಾರೆ, ಶ್ರೀರಂಗಪಟ್ಟಣ ಶಾಸಕರು. ಅವರನ್ನು ಕೂಡ ನಾವು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ದು, ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜೊತೆಗೆ ನಾವು ಅದನ್ನ ಪ್ರತ್ಯಕ್ಷವಾಗಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ನೀರ್ಗಳಲ್ಲಿ ಪಾಚಿ ಕಟ್ಟಿದೆ, ಪ್ಲಾಸ್ಟಿಕ್ ಓಡಾಡ್ತಿದೆ. ನಿಮ್ಗೆ ಗೊತ್ತು, ಮೈಸೂರನ್ನ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು, ಸ್ವಚ್ಛ ನಗರಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಕೆಲಸಗಳು KRS ಅಲ್ಲಿ ನಡೀತಾ ಇಲ್ಲ. ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಅಧಿಕಾರಿಗಳು? ಜೊತೆಗೆ ಎಂಟ್ರಿ ಫೀಸ್ ನಿಮ್ಗೆ ಗೊತ್ತಿರುತ್ತೆ, ಕಲೆಕ್ಟ್ ಮಾಡ್ತಿರುವಂತ ಹಣ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ. ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ದೋದಂಗ ಆಗಿದೆ ಮೇಡಮ್. ಈಗ ರಮೇಶ್ ಪಟ್ಟಿ ಸಿದ್ದೇಗೌಡರು ಮೂಡ ಸ್ಕ್ಯಾಮ್ ಅಲ್ಲಿ ಸಾವಿರಾರು ಕೋಟಿ ಹಣವನ್ನ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಹಾಕೊಂಡು ಅದ್ರಲ್ಲಿ ಬಿಸಿ ಇದ್ದಾರೆ ಹೊರತು ಸಾರ್ವಜನಿಕ ಕೆಲಸಗಳನ್ನ ಮಾಡಂತ ನಿಟ್ಟಿನಲ್ಲಿ ಅವರು ಯಾವುದೇ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಶ್ರೀರಂಗಪಟ್ಟಣದಲ್ಲಿ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಅವ್ರದೇ ಸ್ವಂತ ಕೆಲಸಗಳಲ್ಲಿ ಬಿಸಿ ಹಾಕಿದಾರೆ ಹೊರತು ಇಲ್ಲಿ ಸಾರ್ವಜನಿಕ ಕೆಲಸಗಳು, ಸಾರ್ವಜನಿಕ ಸಂಸ್ಥೆಗಳು, ಸಾರ್ವಜನಿಕರಿಗೆ ಅನುಕೂಲವಾಗಿರ್ತಕ್ಕಂತ ಸ್ಥಳಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಇದೆಲ್ಲದನ್ನು ನೆಗ್ಲಿಜಿಯನ್ಸಿ ಸ್ಥಳೀಯ ಶಾಸಕರದೇ ಆಗಿರ್ತದೆ. ಸ್ಥಳೀಯ ಶಾಸಕರು ಸರಿಯಾಗಿ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ರೆ ಅಲ್ಲಿ ಅಧಿಕಾರಿಗಳನ್ನ ಪಾಲಿಸ್ತಾರೆ. ಇವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿಲ್ಲ ಅಂತ ಅಂದ್ರೆ ಅಲ್ಲಿ ಅಧಿಕಾರಿಗಳು ಅವ್ರ ಕೆಲಸ ಆಯ್ತು, ಕಾರ್ಯ ಆಯ್ತು, ಅವ್ರದ್ದು ಏನಕ್ಕೆ ಗಂಟೆ ಹೊಡಿ ಸಂಬಳ ತಗೋ ಸರ್ಕಾರಿ ಕೆಲಸ ಅಂತ ಅಂದ್ರೆ ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಂತ ಕೆಲಸವನ್ನ ಮಾಡ್ತಾರ ಹೊರತು ಅವ್ರಿಗೆ ಆದಾಯ ಎಲ್ಲಿಂದ ಬರ್ಬೇಕು ಅದನ್ನ ಮಾತ್ರ ಯೋಚನೆ ಮಾಡ್ತಾರ ಹೊರತು ಅದ್ರ ತಕ್ಕಾಗಿ ಸಾರ್ವಜನಿಕರಿಗೆ ನಾವು ಯಾವ ರೀತಿ ಅನುಕೂಲವನ್ನ ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾರೇ ಅಲ್ಲಿ ಯೋಚನೆಯನ್ನ ಮಾಡಿಲ್ಲ. ಇನ್ನಾದ್ರೂ ಸಹ ತಮ್ಮ ಮಾಧ್ಯಮದ ಮೂಲಕ ಇವತ್ತು ಬಿತ್ತರವನ್ನ ಮಾಡ್ತಾ ಇದೀರಿ. ಸಾವಿರಾರು ಜನ ನೋಡ್ತಾರೆ ಮಾಧ್ಯಮಗಳಲ್ಲಿ. ಇನ್ ಮುಂದಿನ ದಿನಗಳಲ್ಲಾದ್ರೂ ಸಹ ಆ ಸ್ಥಳೀಯ ಶಾಸಕರಾದಂತ ರಮೇಶ್ ಬಂಡಿ ಸಿದ್ದೇಗೌಡರು ಆ KRS ಅಣೆಕಟ್ಟಿನ ಅಧಿಕಾರಿಗಳನ್ನ ಕರೆದು, ಆ ನಿರ್ವಹಣಾ ಅಧಿಕಾರಿಗಳನ್ನ ಕರೆದು ಸ್ವಚ್ಛತೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನ ನೀಡಬೇಕು ಅಂತ ತಮ್ಮ ಮೂಲಕ ಒತ್ತಾಯನ ಮಾಡ್ತಾ ಇದೀವಿ ಮೇಡಮ್. ಸರ್, ಇನ್ನು ಜೊತೆಗೆ ಈಗ ಏನು ಕಾವೇರಿ ನೀರಾವರಿ ನಿಗಮ ಮಂಡಳಿ ಇದೆ, ಅದ್ರ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರಿದ್ದಾರೆ, ಉಪಾಧ್ಯಕ್ಷರಾಗಿ DK ಶಿವಕುಮಾರ್ ಅವರಿದ್ದಾರೆ. ಸೊ ಅವರುಗಳು ಅವರವರ ರಾಜಕಾರಣದಲ್ಲಿ ಬ್ಯುಸಿ ಆಗ್ಬಿಟ್ರ? ಇಂತಹ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಟೈಮ್ ಇಲ್ವಾ ಅಂತ ಅವ್ರಿಗೆ? ಅದೇನೆ ಮೇಡಮ್, ನಮ್ಮ ಮೈಸೂರು ನಗರಕ್ಕೂ ಶ್ರೀರಂಗಪಟ್ಟಣ ಕಾನ್ಸ್ಟಿಟ್ಯೂನ್ಸಿಗೂ ಅನುದಾನ ವಿಚಾರದಲ್ಲಿ ಭಾರಿ ದೂರ. ಆದ್ರೆ ಅವ್ರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಮೂಡ ದುಡ್ಡನ್ನ ಶ್ರೀರಂಗಪಟ್ಟಣ ವ್ಯಾಪ್ತಿಗೆ ಅನುದಾನಕ್ಕೆ ಹಾಕೊಂಡು ಅದರಲ್ಲಿ ಪಾಪ ಬ್ಯುಸಿ ಆಗಿದ್ದಾರೆ ಅವ್ರ ಕೆಲಸ ಕಾರ್ಯ ಮಾಡ್ಸೋದ್ರಲ್ಲಿ. ಅಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನ ಪರಿಶೀಲನೆ ಮಾಡೋಂಥದ್ದಾಗ್ಲಿ, ಪರಿಹರಿಸೋ ಅಂತ ನಿಟ್ಟಿನಲ್ಲಾಗ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅಲ್ಲಿನ ಸ್ಥಳೀಯ ಶಾಸಕರಾದಂತ ರಮೇಶ್ ಬಂಡಿ ಸಿದ್ದೇಗೌಡರು ಆಗಿರ್ಬೋದು, ಯಾವುದೂ ಮಾಡ್ತಾ ಇಲ್ಲ. ಇದು ಕೇವಲ KRS ಅಣೆಕಟ್ಟು ಮಾತ್ರ ಸೀಮಿತ ಆಗಿಲ್ಲ. ಇಡೀ ಶ್ರೀರಂಗಪಟ್ಟಣದಲ್ಲೇ ಅಷ್ಟು
ಶ್ರೀರಂಗಪಟ್ಟಣ ನಗರ ವ್ಯಾಪ್ತಿಲೂ ಸಹ ವಿಪರೀತ ಕಸ. ಯಾವುದೇ ನಿರ್ವಹಣೆ ಕೆಲಸಗಳಿಗೆ ಮಾಡೋದಿಕ್ಕೆ ರಮೇಶ್ ಪಂಡಿತ್ ಸಿದ್ದೇಗೌಡರು ಮುಂದಾಗ್ತಾ ಇಲ್ಲ. ಅವ್ರದ್ದೇನಿದ್ರು ಸ್ವಂತ ಕಾರ್ಯಕ್ರಮಗಳಿದ್ರು ಮಾತ್ರ ಅವರು ಪ್ರತ್ಯೇಕವಾಗಿ ಸ್ವಯಾರ್ಜಿತವಾಗಿ ಹೋಗಿ ನಿಂತು ಮಾಡ್ತಾರೋ ಹೊರತು ಸಾರ್ವಜನಿಕ ಕೆಲಸ ಅಂತ ಅಂದ್ರೆ ಅವ್ರಿಗೆ ಅಸಟ್ಟೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮಗಳಲ್ಲಿ ತೋರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಓಕೆ, ಧನ್ಯವಾದ ಸರ್ ಇಷ್ಟೊತ್ತು ಈಡೆನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ.